ಮನುಷ್ಯನಿಗೆ ನಂಬಿಕೆ ಇರಬೇಕು, ಆದರೆ ಅಪನಂಬಿಕೆ ಅಥವಾ ಮೂಢನಂಬಿಕೆ ಇರಬಾರ್ದು. ನಮ್ಗಳಿಗೆ ಕಷ್ಟ ಬಂದಾಗ ನಾವೇನು ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರ ಮುಂದೆ ನಿಂತ್ಕೊಂಡು ಕಷ್ಟಗಳನ್ನು ಹೇಳ್ಕೊತೀವಿ, ಬೇಡ್ಕೊತೀವಿ, ಬೇಗ ತೀರಿಸು ಅಂತ ಕೇಳ್ಕೊತೀವಿ. ಆದರೆ ಇಲ್ಲಿ 7 ಜನ ಮಹಿಳೆಯರು ದೇವಸ್ಥಾನಕ್ಕೆ ಹೋಗ್ತಾರೆ, ಅವರ ಕಷ್ಟಗಳನ್ನು ದೇವರ ಮುಂದೆ ಹೇಳ್ಕೊತಾರೆ. ಅಲ್ಲಿ ಯಾವುದೋ ಒಂದು ಕಡೆ ಕೂತ್ಕೊಂಡು ಜಪ ಮಾಡಬೇಕಾದ್ರೆ ಅವರ ಪಕ್ಕದಲ್ಲಿ ಮಲ್ಲಿಗೆ ಹೂವು, ರೇಷ್ಮೆ ಸೀರೆ, ಹಣೆ ತುಂಬ ನಾಮ ಇಟ್ಕೊಂಡಿರುವಂತ ಒಬ್ಬ ಮಹಿಳೆ ಬಂದು, ಏನ್ ಪ್ರಾಬ್ಲಮ್ ನಿಮ್ಗೆ, ಯಾಕೆ ಬಂದಿದ್ದೀರಾ ದೇವಸ್ಥಾನಕ್ಕೆ, ನಿಮ್ಮ ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಇದೆ, ಅದಕ್ಕೆ ನೀವು ಮಾಡಬೇಕಾಗಿರೋದು ಏನಂದ್ರೆ ಒಂದು ಪೂಜೆ ಅಂತ ಹೇಳಿ ಆ ದೇವಸ್ಥಾನಕ್ಕೆ ಬಂದಂತ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಿದ್ಲು. ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಳು 3-4 ದಿನಗಳ ಹಿಂದೆನೆ ಆ ದೇವಸ್ಥಾನಕ್ಕೆ ಬಂದು ಪ್ರತಿಯೊಬ್ಬರನ್ನು ಸ್ಕ್ಯಾನ್ ಮಾಡ್ತಿದ್ಲು. ಅಂಡ್ ಇವ್ರನ್ನೇ ಟಾರ್ಗೆಟ್ ಮಾಡ್ಬೇಕು, ಇವ್ರನ್ನ ಟಾರ್ಗೆಟ್ ಮಾಡಿದ್ರೆ ನನ್ನ ಕೆಲಸ ಆಗುತ್ತೆ ಅಂತ ಮಾಡಿ ಅವ್ರನ್ನ ಯಾವ ರೀತಿ ಮನವೊಲಿಸಿ ಮೈಂಡ್ ವಾಶ್ ಮಾಡಿ ಅವ್ರನ್ನ ನಂಬಿಸಿ ಮತ್ತೆ ಒಂದು ಹೋಟೆಲ್ ಬುಕ್ ಮಾಡಿ ಯಾವುದೋ ಒಂದು ಯಾರು ಇಲ್ಲದೆ ಇರುವಂತ ಜಾಗದಲ್ಲಿ ಕರ್ಕೊಂಡೋಗಿ ಏನು ಮಾಡ್ತಿದ್ಲು, ಹೇಗೆ ಕೊಂದ್ಲು ಅನ್ನೋದು ಈ ವಿಡಿಯೋದಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ನಂದೊಂದು ರಿಕ್ವೆಸ್ಟು, ಈ ವಿಡಿಯೋನ ನೀವು ಮರಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ತುಂಬಾ ಜನ ಹೆಣ್ಮಕ್ಳು, ವಯಸ್ಸಾದವರು, ನಮ್ಮ ಅಮ್ಮಂದಿರ ಸ್ಥಾನದಲ್ಲಿರೋರು, ಅವ್ರುಗಳೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ತಮ್ಮ ಕಷ್ಟಗಳನ್ನ ದೇವರ ಮುಂದೆ ಹೇಳ್ಕೊಳ್ಳೋದು ಸಹಜ. ಆದರೆ ಅಕ್ಕಪಕ್ಕದಲ್ಲಿ ಜನಗಳು ಯಾರಾದ್ರೂ ನಿಮ್ಮ ಹತ್ರ ಅನ್ನೋನ್ ಪರ್ಸನ್ ಮಾತಾಡ್ಸ್ಕೊಂಡು ಬಂದು ಏನಾದ್ರೂ ಒಂದು ಕೇಳಿದ್ರೆ ಇವತ್ತಿಗೂ ಸಹ ಹೇಳೋದು ಡೇಂಜರ್. ಯಾಕೆ ಅಂತ ಈ ವಿಡಿಯೋನ ಪೂರ್ತಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ಈ ವಿಡಿಯೋನ ಮರಿದೆ ಶೇರ್ ಮಾಡಿ ಅವ್ರಗಳಿಗೆಲ್ಲ. ಸೊ ಲೆಟ್ಸ್ ಗೆಟ್ ಇನ್ ಟು ಸೈನೈಡ್ ಮಲ್ಲಿಕಾ ಸ್ಟೋರಿ. ನೆಲಮಂಗಲದ ಒಂದು ಹಳ್ಳಿನಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಮಹಿಳೆ. ಹುಟ್ಟಿದಾಗಿನಿಂದ ಆಕೆದೊಂದು ಕನಸು, ನಾನೊಂದು ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡಬೇಕು, ಸೂಪರಾಗಿ ಲೈಫ್ನ ಬದುಕಬೇಕು, ಬಾಳಬೇಕು, ಆ ಥರ ಒಂದಷ್ಟು ಕನಸುಗಳನ್ನ ಇಟ್ಕೊಂಡು ಬೆಳಿತಾಳೆ. ಅದಾದ ನಂತರ ಆಕೆಗೆ ಒಬ್ಬರ ಜೊತೆ ಮದುವೆ ಆಗುತ್ತೆ. ಅವರು ಏನೋ ಟೈಲರ್ ಕೆಲಸ ಮಾಡ್ತಿರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಅವರ ವೃತ್ತಿ ಈಕೆಯ ಐಷಾರಾಮಿ ಜೀವನವನ್ನು ಮಾಡಬೇಕು ಅಂದ್ಕೊಂಡಿದ್ದಂಥ ಕನಸಿಗೆ ಫಲವನ್ನು ನೀಡುವಂಥ ವೃತ್ತಿ ಆಗಿರಲಿಲ್ಲ, ಅಷ್ಟೊಂದು ಸಂಪಾದನೆ ಇರಲಿಲ್ಲ. ಆಕೆಗೆ ಮದುವೆ ಆಗಿರುತ್ತೆ, 3 ಜನ ಮಕ್ಕಳಿದ್ರು ಅಂತ ಒಂದು ಮಾಹಿತಿ ಇದೆ. ಅದೇ ಕಾರಣಕ್ಕೆ ಈಕೆ ಏನ್ ಮಾಡ್ತಾಳೆ, ಏನಾದ್ರೂ ಒಂದು ಮಾಡೋಣ, ಸೈಡ್ ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಚಿಟ್ ಫಂಡ್ ನ ನಡೆಸ್ತಾಳೆ. ಚಿಟ್ ಫಂಡ್ ನಡೆಸೋದನ್ನ ಗಂಡನಿಗೂ ಸಹ ಹೇಳೋದಿಲ್ಲ. ಚಿಟ್ ಫಂಡ್ ನಡೆಸ್ತಾಳೆ. ಈ ಕತೆ ನಡೆದಿರೋದು 1998ರಲ್ಲಿ. ಚಿಟ್ ಫಂಡ್ ನಡೆಸ್ತಾಳೆ, ಬಟ್ ಅಲ್ಲಿ ಸಾಲ ಆಗುತ್ತೆ, ಲಾಸ್ ಆಗುತ್ತೆ. ಲಾಸ್ ಆದಂತ ಕಾರಣಕ್ಕೆ ಯಾರ್ಯಾರು ಹಣವನ್ನ ಹೂಡಿಕೆ ಮಾಡಿದ್ರು ಅವ್ರುಗಳೆಲ್ಲ ಮನೆ ಹತ್ರ ಬರ್ತಾರೆ, ಜೋರಾಗಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿದಾಗ ಗಂಡನಿಗೆ ಗೊತ್ತಾಗುತ್ತೆ. ಗಂಡನಿಗೆ ಗೊತ್ತಾದ ತಕ್ಷಣ ಗಂಡ ಹೆಂಡತಿ ಮಧ್ಯೆ ಒಂದು ದೊಡ್ಡ ಜಗಳ ಆಗುತ್ತೆ. ಅವಾಗ ಗಂಡ ಹೆಂಡತಿಯನ್ನ ಮನೆ ಬಿಟ್ಟು ಆಚೆಗೆ ಕಳಿಸ್ತಾನೆ ಅನ್ನುವಂಥ ಮಾಹಿತಿ ಇದೆ. ಆಚೆಗೆ ಬಂದಂತ KD ಕೆಂಪಮ್ಮ ಹೇಗೆ ಮಲ್ಲಿಕಾ ಆದ್ಲು, ಹೇಗೆ ಸೈನೈಡ್ ಮಲ್ಲಿಕಾ ಆದ್ಲು ಅನ್ನೋದು ನೀವು ಇವಾಗ ತಿಳ್ಕೊಂತೀರ. ಮನೆಯಿಂದ ಆಚೆಗೆ ಬಂದ್ಮೇಲೆ ಜೀವನ ಮಾಡೋದು ಅಷ್ಟು ಸುಲಭ ಆಗಿರಲಿಲ್ಲ. ದೊಡ್ಡ ದೊಡ್ಡ ಕನಸುಗಳಿತ್ತು, ಐಷಾರಾಮಿ ಜೀವನವನ್ನು ಬದುಕಬೇಕು ಅನ್ನುವಂಥ ಆಸೆಗಳಿತ್ತು. ಆದರೆ ಆಕೆಗೆ ಏನು ಕೆಲಸ ಗೊತ್ತಿರಲಿಲ್ಲ. ಅದೇ ಕಾರಣಕ್ಕೆ ಸಣ್ಣ ಪುಟ್ಟ ಯಾವುದಾದ್ರೂ ಕೆಲಸಗಳಿಗೆ ಹುಡುಕೊಂಡು ಯಾವ್ದಾದ್ರು ಮನೆಯಲ್ಲಿ ಕೆಲಸಗಳನ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸೇರ್ಕೊಂತಾ ಇರ್ತಾಳಂತೆ. ಇವಾಗೆಲ್ಲ ಮೇಡ್ಗಳು ಕೆಲಸ ಮಾಡ್ತಾರಲ್ಲ, ಆ ರೀತಿ ಮನೆಗಳಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೆಲಸ ಹುಡುಕೊಂಡು ಯಾವುದೋ ಒಂದು ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೋತಾಳಂತೆ. ಸೇರ್ಕೊಂಡ ನಂತರ ಆಕೆ ಏನ್ ಮಾಡ್ತಾಳೆ, ಅಲ್ಲಿ ಕೂಡ ಸಣ್ಣ ಪುಟ್ಟ ಕಳ್ಳತನಗಳನ್ನ ಮಾಡ್ತಿರ್ತಾಳಂತೆ. ಒಂದು ಕಡೆ ಮನೆ ಕೆಲಸ ಮಾಡ್ತಿರ್ತಾಳೆ, ಕಳ್ಳತನ ಮಾಡ್ತಿರ್ತಾಳೆ, ಅದೆರಡು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಕೆಲಸಕ್ಕೆ ಕೈ ಹಾಕ್ತಾಳೆ. ಅದೇನಂದ್ರೆ ಜನಗಳು ನಂಬಿರ್ತಾರಲ್ಲ, ಏನಾದ್ರೂ ಒಂದು ಪೂಜೆ ಮಾಡಿಸಿದ್ರೆ ಪರಿಹಾರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಒಂದು ಕಮರ್ಷಿಯಲ್ ಹೌಸ್ ನ ನೋಡ್ಕೊಂಡು, ಯಾರು ಸ್ವಲ್ಪ ರಿಚ್ ಇದಾರೆ ಅಂತ ಮನೆಯನ್ನ ನೋಡ್ಕೊಂಡು ಅವ್ರ ಮನೆಗೆ ಇವಳು ನಾನು ಪೂಜೆ ಮಾಡೋಳು, ನಿಮ್ಮ ಪರಿಹಾರವನ್ನ ತೀರಿಸ್ತೀನಿ ಅಂತ ಸಂಭವ ಹೆಂಗೋ ಕನೆಕ್ಷನ್ ತಗೊಂಡು ಪೂಜೆ ಮಾಡ್ತೀನಿ ಅಂತ ಹೋಗಿದ್ದಾಳೆ. ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ಇವಳು ಮತ್ತೆ ಒಂದು ಸಲ ಅಟೆಂಪ್ಟ್ ಮಾಡಿದಾಳೆ ಕಳ್ಳತನ ಮಾಡೋದಕ್ಕೆ, ಚಿನ್ನ ಇದನ್ನೆಲ್ಲ. ಅವಾಗ ಆ ಮನೆಯ ಓನರ್ ಚೀರಾಡಿದ್ದಕ್ಕೆ ಮನೆಯ ಅಕ್ಕಪಕ್ಕದವರೆಲ್ಲ ಬಂದಿದ್ದಾರೆ. ಆಕೆ ಮೇಲೆ ಕಂಪ್ಲೇಂಟ್, ರಾಬರಿ ಕೇಸ್ ಆಗುತ್ತೆ. ಅದಾದ ನಂತರ 6 ತಿಂಗಳು ಜೈಲಿಗೆ ಹೋಗ್ತಾಳೆ. ಆ ಜೈಲಿಗೆ ಹೋದ ನಂತರ ಅಲ್ಲಿ ಮನ ಪರಿವರ್ತನೆ ಆಗಿ ಬರೋದಿಲ್ಲ, ಇನ್ನೂ ನಟೋರಿಯಸ್ ಆಗಿ ಆಚೆಗೆ ಬರ್ತಾಳೆ. ಅಲ್ಲಿಂದ ಆಚೆಗೆ ಬಂದ ಮೇಲೆ ಇವಳಿಗೊಂದು ಅರ್ಥ ಆಗುತ್ತೆ, ನಾನೇನಾದ್ರೂ ಒಂದು ಕ್ರೈಮ್ ನ ಮಾಡಿದ್ರೆ ಅಲ್ಲಿ ವಿಕ್ಟಿಮ್ಗಳು ಯಾರಿರ್ತಾರೆ ಅವ್ರುಗಳು ಯಾರು ಸಹ ಚೀರಾಡಬಾರ್ದು, ಕೂಗಾಡಬಾರ್ದು, ಯಾರು ನನ್ನ ಮೇಲೆ ಕಂಪ್ಲೇಂಟ್ ಕೊಡುವಂತ ಪರಿಸ್ಥಿತಿಗೆ ಇರಬಾರ್ದು ಅಂತ. ಸೊ ಅದಕ್ಕೆ ಪರಿಹಾರ ಏನು ಅಂತ ಹೇಳ್ಬಿಟ್ಟು ಒಂದಷ್ಟು ಹುಡುಕ್ತಾ ಹೋಗ್ತಾಳೆ. ಅವಾಗ ಯಾವುದೋ ಒಂದು ಮೂವಿನಲ್ಲಿ ಇವಳು ನೋಡ್ತಾಳಂತೆ ಹೇಗೆ ವಿಕ್ಟಿಮ್ಗಳನ್ನ ಕೊಲೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲೇನ್ ನೋಡ್ತಾಳೆ, ಸೈನೈಡ್ ನ ನೋಡ್ತಾಳೆ. ಸೈನೈಡ್ ಅಂದ್ರೆ ಏನು ಅಂತ ತಿಳ್ಕೊಂತಾಳೆ. ಆ ಸೈನೈಡ್ ನ ತಿಂದ ತಕ್ಷಣ ವಿಕ್ಟಿಮ್ ಹಾರ್ಟ್ ನಿಂತೋಗ್ಬಿಡುತ್ತೆ. ಸೊ ಸತ್ತೋಗ್ತಾರೆ ಇಮಿಡಿಯೇಟ್ ಆಗಿ ಅಂತ ಆಕೆಗೆ ಒಂದು ಅರಿವು ಬರುತ್ತೆ. ಈಗ ಸೈನೈಡ್ ಹುಡುಕೊಂಡು ಹೇಗೆ ಹೋಗ್ಬೇಕು, ಸೈನೈಡ್ ಎಲ್ಲಿ ಸಿಗುತ್ತೆ ಅಂತ ಆಕೆ ಹುಡುಕ್ಬೇಕಾದ್ರೆ ಸೈನೈಡ್ ಎಲ್ಲಿರುತ್ತೆ ಅಂದ್ರೆ ಈ ಜ್ಯುವೆಲರಿ ಶಾಪ್ಗಳಲ್ಲಿ ಆ ಹೊಳಪನ್ನ ತರೋದಕ್ಕೆ ಅದು ಅಥವಾ ಜ್ಯುವೆಲರಿ ವರ್ಕ್ ಇದೆ, ಅದು ಬಿಹೈಂಡ್ ದ ಸೀನ್ ವರ್ಕ್ ಎಲ್ಲ ಇರುತ್ತಲ್ಲ, ಅಲ್ಲಿ ಇವ್ರು ಯೂಸ್ ಮಾಡ್ತಿರ್ತಾರಂತೆ.
ಸೊ ಅಲ್ಲಿ ಹೋಗಿ ಯಾವುದೋ ಒಂದು ಜ್ಯುವೆಲರಿ ಶಾಪ್ಗೆ ಹೋಗಿ ಇವಳು ಕೂಡ ಕೇಳ್ಕೊಂತಲಂತೆ, ನಂದು ಒಂದು ಜ್ಯುವೆಲರಿ ಶಾಪ್ ಇದೆ ಸಣ್ಣದು, ನಮ್ದು ಯಾವುದೋ ಒಂದು ದೂರದ ಊರಲ್ಲಿ ಒಂದು ಶಾಪ್ ಇದೆ, ಅದಕ್ಕೆ ನನಗೆ ಈ ಥರ ಪೌಡರ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಸೈನೈಡ್ನ ತಗೊಂಡು ಹೋಗ್ತಾಳಂತೆ. ಸೊ ಸಣ್ಣ ಪ್ರಮಾಣದಲ್ಲಿ ಕೊಟ್ಟಿರ್ತಾರೆ, ಸೈನೈಡ್ನ ತಗೊಂಡು ಹೋಗ್ತಾಳೆ. ಈಗ ಆಕೆಯ ಕೈಲಿ ಸೈನೈಡ್ ಸಿಕ್ಕಿದೆ. ನೆಕ್ಸ್ಟ್ ಕ್ರೈಮ್ ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಅವಳು ಏನ್ ಮಾಡ್ತಾಳೆ, ಈ ಕೆಲವು ಫೇಮಸ್ ದೇವಸ್ಥಾನಗಳಿರುತ್ತಲ್ಲ ಅಂಥ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾಳೆ. ಹೋಗೋದಕ್ಕೂ ಮುಂಚೆ ಯಾವ ಲೆವೆಲ್ಗೆ ಪ್ರಿಪೇರ್ ಆಗಿ ಹೋಗ್ತಾಳೆ ಅಂದರೆ, ರೇಷ್ಮೆ ಸೀರೆಯನ್ನು ಉಟ್ಟಿರ್ತಾಳೆ, ಜಡೆ ತುಂಬ ಮಲ್ಲಿಗೆ ಹೂಗಳನ್ನು ಮುಡ್ಕೊಂಡಿರ್ತಾಳೆ, ಹಣೆಗೆ ಕುಂಕುಮ ನಾಮಗಳನ್ನು ಹಾಕಿರ್ತಾಳೆ. ಯಾರಾದರೂ ಆಕೆನ ನೋಡಿದ್ರೆ ಹೈಲಿ ಡಿವೋಷ್ನಲ್, ದೇವರ ಮೇಲೆ ಅಷ್ಟೊಂದು ಭಕ್ತಿ ಇರುವಂಥ ಸಂಸ್ಕೃತಿ, ಅಂದರೆ ಲೈಕ್ ವೆರಿ ಕಲ್ಚರಲ್ ವುಮನ್ ಅನ್ನೋ ಒಂದು ಅಪಿಯರೆನ್ಸ್ನ ಇಟ್ಕೊಂಡು ದೇವಸ್ಥಾನಗಳಿಗೆ ಹೋಗ್ತಿರ್ತಾಳೆ. ಒಂದು ದೇವಸ್ಥಾನಕ್ಕೆ 3-4 ದಿನ ಹೋಗ್ತಾಳಂತೆ. ಅಲ್ಲಿ ಹೋಗಿ ಬರುವಂಥ ಜನಗಳಿದಾರಲ್ಲ, ಆ ಜನಗಳಲ್ಲಿ ಒಂಟಿಯಾಗಿ ಬರುವಂಥ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾಳೆ. ಆ ಒಂಟಿಯಾಗಿ ಬರುವಂಥ ಮಹಿಳೆಯರು ದೇವಸ್ಥಾನದಲ್ಲಿ ದೇವ್ರ ಮುಂದೆ ಬೇಡ್ಕೊಂಡ ನಂತರ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಹೋಗುವಂಥದ್ದು ಎಲ್ರದ್ದು ಒಂದು ಕಾಮನ್ ನಮ್ಮದು ಕಲ್ಚರ್. ಅಲ್ಲೇನು ಮಾಡ್ತಾಳೆ, ಯಾರಾದರೂ ಹೋಗಿ ಅಲ್ಲಿ ಕೂತ್ಕೊಂಡಾಗ ಅವ್ರ ಪಕ್ಕ ಹೋಗಿ ಇವಳು ಕೂತ್ಕೊಂತಾಳಂತೆ. ಕೂತ್ಕೊಂಡು ಅವರು ಸ್ಯಾಡ್ ಫೇಸ್ ಇದ್ದಾಗ ಏನಾಯಿತು, ಯಾಕಾಯಿತು ಅಂದರೆ ಅವರ ಜೊತೆಗೆ ಒಂದು ಒಡನಾಟವನ್ನು ಬೆಳೆಸ್ಕೊಳ್ಳೋದಕ್ಕೆ ಅವರ ಕಷ್ಟಗಳನ್ನು ಇವಳು ಕೇಳ್ತಾಳಂತೆ. ಕೇಳಿಸ್ಕೊಂಡು ಎಲ್ಲ ಇವ್ರ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡಿದ್ದನ್ನ ಈಕೆ ಕೇಳಿಸ್ಕೊಂತಾಳೆ. ಕೇಳಿಸ್ಕೊಂಡ ನಂತರ ಈಕೆ ಏನೇನು ಹೇಳ್ತಾಳೆ ಅಂದರೆ, ನಿಮ್ಮ ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ, ನೀವೇನು ಮಾಡಬೇಕು ಅಂದರೆ ಒಂದು ಪೂಜೆಯನ್ನು ಮಾಡಿಸ್ಬೇಕು ಅಂತ ಹೇಳ್ತಾಳೆ. ಪೂಜೆಯನ್ನು ಮಾಡಿಸೋದಕ್ಕೆ ಈ ರೀತಿ ಒಂದಷ್ಟು ಕಂಡೀಷನ್ಸ್ಗಳಿದೆ, ಈ ರೀತಿ ಒಂದು ರೀತಿ ನೀವು ಪ್ರಿಪೇರ್ ಆಗಬೇಕು, ಹಂಗೆ ಮಾಡಿದ್ರೆ ಮಾತ್ರನೇ ನಿಮ್ಮ ಸಮಸ್ಯೆಗಳೆಲ್ಲ ನಿಮ್ಮಿಂದ ದೂರ ಆಗೋಗುತ್ತೆ ಅನ್ನುವಂಥ ಒಂದು ಮೈಂಡ್ ವಾಶ್ ಮಾಡ್ತಾಳೆ. ಅವ್ರನ್ನ ಇನ್ಫ್ಯಾಕ್ಟ್ ನಂಬಿಸ್ತಾಳೆ. ನಂಬಿಸಿದ ನಂತರ ಆ ವಿಕ್ಟಿಮ್ ಯಾರಿದ್ದಾರೆ ಅವ್ರೇನು ಮಾಡ್ತಾರೆ, ಅಲ್ಲಿಂದ ವಾಪಸ್ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಇವಳು ಒಂದು ಡೇಟ್ನ ಫಿಕ್ಸ್ ಮಾಡಿರ್ತಾಳೆ. ಆ ಡೇಟಿಗೆ ಇಂಥ ಜಾಗಕ್ಕೆ ಬರಬೇಕು ಅಂತ ಹೇಳಿರ್ತಾಳೆ. ಅಂಥ ಜಾಗಕ್ಕೆ ಬರೋದಕ್ಕೆ ಪ್ರಿಪೇರ್ ಆಗಿ ಅಂಥ ಜಾಗಕ್ಕೆ ಹೋಗ್ತಾರೆ. ಅವ್ರು ಯಾವ ರೀತಿ ಪ್ರಿಪೇರ್ ಆಗ್ತಾರೆ, ವಿಕ್ಟಿಮು ಅಂದರೆ ಅಲ್ಲಿ ಬಂದಿರುವಂಥ ನೋವನ್ನ, ಅಂದರೆ ಯಾರ್ಯಾರು ಟೆಂಪಲ್ಗೆ ಹೋಗಿರ್ತಾರಲ್ಲ ಅವರು ಮನೆಗೆ ಹೋಗಿ ನೀಟಾಗಿ ಒಳ್ಳೆ ಡ್ರೆಸ್ಅಪ್ ಆಗಿ ಅವರ ಮನೆಯಲ್ಲಿ ಇರುವಂಥ ಜ್ಯುವೆಲರಿಗಳನ್ನೆಲ್ಲ ತೊಟ್ಕೊಂಡು ಹಾಕ್ಕೊಂಡು, ಇಲ್ಲ ಅಂದರೆ ಬೇರೆ ಕಡೆ ಸಾಲ ಮಾಡಿ ಬೇರೆ ಕಡೆ ಪರ್ಚೇಸ್ ಮಾಡಿ ಸಂಹವ್ ಇಂತಿಂಥ ಜ್ಯುವೆಲರಿಗಳನ್ನ ಹಾಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿರ್ತಾಳಂತೆ. ಇವರು ಕಷ್ಟದಲ್ಲಿದ್ದಾರೆ, ಯಾರಾದರೂ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ರೆ ಬ್ಲೈಂಡ್ ಆಗಿ ನಂಬಿಡ್ತಾರೆ. ಈ ಒಂದು ಎಮೋಷನ್ನ ಈಕೆ ಬಿಸ್ನೆಸ್ ಆಗಿ ಮಾಡ್ಕೊಳ್ಳೋಣ ಅಂತ ಒಂದು ಮೈಂಡ್ನ ಓಡಿಸಿ ಅವರಿಗೆ ಮೈಂಡ್ ವಾಶ್ ಮಾಡಿ ಅವ್ರನ್ನ ನಂಬಿಸಿ ಆ ಡೇಟಿಗೆ ಬನ್ನಿ ಅಂತ ಹೇಳಿ ಈ ರೀತಿ ಪ್ರಿಪೇರ್ ಆಗಿ ಜ್ಯುವೆಲರಿ ಹಾಕೊಳ್ಳಿ, ಈ ಥರ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಡೇಟ್ನ ಫಿಕ್ಸ್ ಮಾಡಿ ಒಂದು ಪ್ಲೇಸ್ನ ಫಿಕ್ಸ್ ಮಾಡಿ ಅಲ್ಲಿಗೆ ಕರೆಸ್ತಾಳೆ. ಅಲ್ಲಿಗೆ ಬರ್ತಾರೆ. ಬಂದ ನಂತರ 1999ರಲ್ಲಿ ಫಸ್ಟ್ ಮರ್ಡರ್ ಮಾಡಿರೋದು ಮಮತಾ ರಾಜನ್ ಅನ್ನುವಂಥ ಒಬ್ಬ ವಿಕ್ಟಿಮ್. ಸುಮಾರು ವಯಸ್ಸು 30 ವರ್ಷ. ಅಕ್ಟೋಬರ್ 19, 1999ರಲ್ಲಿ ಹೊಸಕೋಟೆ ಹತ್ರ ಯಾವುದೋ ಒಂದು ಟೆಂಪಲ್ ಅಲ್ಲಿ ಮೀಟ್ ಆಗಿರ್ತಾರೆ. ಅದೇ ಟೆಂಪಲ್ ಸುತ್ತಮುತ್ತ ಇರುವಂತ ಒಂದು ಅಬಾಂಡನ್, ಅಂದ್ರೆ ತುಂಬಾ ಜನಗಳು ಹೋಗದೇ ಇರುವಂತ ಒಂದು ಹೋಟೆಲ್ ಅಥವಾ ಯಾರು ಇಲ್ಲದೆ ಇರುವಂತ ಒಂದು ಹಳೆ ಮನೆ, ಇಂಥ ಮನೆಗಳನ್ನ ಅವಳು ಆಲ್ರೆಡಿ ಟಾರ್ಗೆಟ್ ಮಾಡಿ ಇಟ್ಕೊಂಡಿರ್ತಾಳೆ. ಅಂತ ಹೋಟೆಲ್ ಅಲ್ಲಿ ಒಂದು ರೂಮ್ ಅನ್ನ ಬುಕ್ ಮಾಡ್ತಾರೆ. ಬುಕ್ ಮಾಡಿ ಇವರಿಬ್ರು ಫ್ಯಾಮಿಲಿ ಮೆಂಬರ್ಸ್ ಅನ್ನೋ ರೀತಿ ಹೋಗ್ತಾರೆ. ಯಾರು, ವಿಕ್ಟಿಮ್ ಮತ್ತೆ ಈಕೆ ವೆಲ್ ಡ್ರೆಸ್ ಅಪ್ ಆಗಿರ್ತಾರೆ, ಜ್ಯುವೆಲರಿಗಳನ್ನೆಲ್ಲ ಹಾಕೊಂಡಿರ್ತಾರೆ, ಹಣೆಗೆ ನಾಮ ಎಲ್ಲ ಹಾಕೊಂಡಿರ್ತಾರೆ. ಸೊ ದೇವಸ್ಥಾನಕ್ಕೆ ಬಂದಿರುವಂತ ಡಿವೋಟೀಸ್ಗಳು ಒಂದು ರೂಮ್ ನ ರೆಂಟ್ ತಗೊಂಡು ಇದಾರೆ ಅಂತ ಅವರಿಗೆ ಅನ್ಸುತ್ತೆ. ಸೊ ಆ ಟೈಮಲ್ಲಿ CCTV ಕ್ಯಾಮ್ರಾಗಳು ಇರೋದಿಲ್ಲ. ಈ ಫ್ಯಾಕ್ಟ್ ನಾನು ರಿಸರ್ಚ್ ಮಾಡಿದೆ. CCTV ಕ್ಯಾಮ್ರಾಗಳು ಅಷ್ಟೊಂದು ಇರಲಿಲ್ಲ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಇವಾಗ ರೂಮಿಗೆ ಹೋಗ್ತಾರೆ. ರೂಮಿಗೆ ಹೋದ್ಮೇಲೆ ಆಕೆ ಇಮಿಡಿಯೇಟ್ ಆಗಿ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರನ್ನ ಕೂರಿಸ್ಕೊಂಡು ಪೂಜೆಗೆ ಹಂಗೆ ಮಂತ್ರಗಳನ್ನು ಹೇಳೋದು, ಕಣ್ಣನ್ನು ಮುಚ್ಚು ಅಂತ ಹೇಳೋದು, ಸಡನ್ನಾಗಿ ಅದು ಅದು ಅವಳಿಗೆ ಏನೇನು ಗೊತ್ತು ಇಲ್ಲದೇ ಇರೋ ಮಂತ್ರಗಳನ್ನೆಲ್ಲ ಹೇಳೋದು. ಅವಳಿಗೆ ಗೊತ್ತಿಲ್ಲ, ಸುಮ್ಮನೆ ಬ್ಲಾಬರ್ ಮಾಡೋದು, ಗೊತ್ತಿಲ್ಲದಿರುವಂಥದ್ದನ್ನ ಏನೋ ಸೇರಿಸಿ ಎಲ್ಲ ಹೇಳೋದು. ಹೇಳಬೇಕಾದ್ರೆ ಅವ್ರ ಮೇಲೆ ಒಂದಷ್ಟು ಕಂಡೀಷನ್ಸ್ಗಳೆಲ್ಲ ಹಾಕಿರ್ತಾಳಲ್ಲ, ನೀವು ಕಣ್ಣು ಮುಚ್ಚಿ, ಗಟ್ಟಿಯಾಗಿ ಕಣ್ಣು ಮುಚ್ಚಿ ಅಂತ ಹೇಳಿ ಕಣ್ಣು ಮುಚ್ಚಿಸಿ ಅದಾದ ನಂತರ ಅವರು ಕಣ್ಣು ಮುಚ್ತಾರೆ ನೋಡಿ. ಆ ಟೈಮಲ್ಲಿ ಇವಳು ಏನು ಮಾಡ್ತಿದ್ಲು, ಪ್ರಸಾದ ತೀರ್ಥ ಅಂತ ಹೇಳ್ಬಿಟ್ಟು ಕೊಡ್ತಿದ್ಲು. ಫಸ್ಟ್ ಏನು ಮಾಡ್ತಿದ್ಲು, ತೀರ್ಥ ಕೊಡಬೇಕಲ್ವಾ, ತೀರ್ಥ ಕೊಡೋದಕ್ಕೂ ಮುಂಚೆ ಆ ತೀರ್ಥದ ಒಳಗಡೆ ಇವಳ ತೀರ್ಥ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿರೋಳು, ಅದರೊಳಗಡೆ ಸೈನೈಡ್ ಹಾಕಿರೋಳು. ಅಲ್ಲಿ ತಂದಿದ್ಲ ಜ್ಯುವೆಲರಿ ಶಾಪಿಂದ ಇಸ್ಕೊಂಡ್ ಬಂದಿದ್ಲಲ್ಲ, ಅದರಲ್ಲಿ ಸೈನೈಡ್ ಹಾಕಿರೋಳು. ಸೈನೈಡ್ ಹಾಕಿ ಕಣ್ಣು ಮುಚ್ಚಿ ಅಂತ ಹೇಳ್ಬಿಟ್ಟು ಕಣ್ಣು ಬಿಡಿ ಅಂತ ಹೇಳಿ, ಕಣ್ಣು ಬಿಟ್ಟ ತಕ್ಷಣ ತಗೊಳ್ಳಿ ಕುಡೀರಿ ಅಂತ ಹೇಳ್ಬಿಟ್ಟು ಅವ್ರು ಕುಡಿಬೇಕಾದ್ರೆ ಇವಳು ಏನು ಮಾಡ್ತಿದ್ಲಂತೆ, ಮೂಗುನ ಮುಚ್ಕೊಂತಿದ್ಲಂತೆ. ಯಾರ್ದನ್ನ ವಿಕ್ಟಿಮ್ದು ಮೂಗುನ ಮುಚ್ಕೊಂತಿದ್ಲಂತೆ. ಸೊ ಮೂಗುನ ಮುಚ್ಕೊಂಡ್ರೆ ಏನಾಗುತ್ತೆ, ಸೈನೈಡ್ದು ಏನಾದ್ರು ಸ್ಮೆಲ್ ಇದ್ರೆ ಸ್ಮೆಲ್ ಬರಲ್ಲ. ಮೂಗುನ ಮುಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವ್ರು ಬೇಗ ಕುಡಿದು ಬಿಡ್ತಾರೆ. ಉಸಿರಾಡೋದಕ್ಕೆ ಜಾಗ ಇರೋದಿಲ್ವಲ್ಲ. ನೀವು ನೋಡಿ ಈಗೆಲ್ಲ ಯಾವ್ದನ್ನ ಹಸು, ಕುರಿ ಇಂಥವಕ್ಕೆಲ್ಲ ಕಾಯಿಲೆ ಬಂದ್ರೆ ಏನ್ ಮಾಡ್ತಾರೆ, ಈ ಬೇಗ ಮೂಗುನ ಮುಚ್ಕೊಂಡು ಅದಕ್ಕೆ ಗಂಜಿ ಉಯ್ಯೋದು ಅಥವಾ ಔಷಧಿ ಹಾಕೋದು ಇದನ್ನೆಲ್ಲ ಮಾಡ್ತಾರೆ ಹಳ್ಳಿ ಕಡೆ. ಅದು ನಿಮ್ಗೆ ನೋಡಿದ್ರೆ ನೆನಪಿರುತ್ತೆ. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಇವಳು ಏನ್ ಮಾಡ್ತಾಳೆ, ಮೂಗುನ ಗಟ್ಟಿಯಾಗಿ ಇಟ್ಕೊಂತಾಳೆ,
ಗಂಟ್ಲಿಗೆ ಅವ್ರು ಯಾವಾಗ ತೀರ್ಥವನ್ನು ಬಿಟ್ಕೊಂತಾರೋ ಇಮಿಡಿಯೇಟ್ ಆಗಿ ಕುಡಿದ್ಬಿಡ್ತಾರೆ. ಕುಡಿದ ತಕ್ಷಣಕ್ಕೆ ಆಬ್ವಿಯಸ್ಲಿ ಸೈನೈಡ್ ಅಲ್ವಾ, ಹಾರ್ಟ್ ನಿಂತೋಗುತ್ತೆ. ಹಾರ್ಟ್ ನಿಂತೋದ ತಕ್ಷಣ ಅವರು ಪ್ರಜ್ಞೆ ತಪ್ಪಿ ಅಲ್ಲೇ ಸತ್ತೋಗ್ತಾರೆ. ಸತ್ತೋದ ತಕ್ಷಣ ಇವಳೇನ್ ಮಾಡ್ತಾಳೆ, ಆ ವಿಕ್ಟಿಮ್ ಮೈ ಮೇಲಿದ್ದಂತ ಎಲ್ಲ ಜ್ಯುವೆಲರಿಗಳನ್ನ ಬಿಚ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಎಸ್ಕೇಪ್ ಆಗೋದಕ್ಕೂ ಮುಂಚೆ ಮೋಸ್ಟ್ ಆಫ್ ದ ಕೇಸಲ್ಲಿ ಟೋಟಲ್ 7 ಮರ್ಡರ್ಗಳನ್ನ ಮಾಡಿದಾಳೆ. ಆ 7 ಮರ್ಡರ್ಗಳಲ್ಲಿ ಇವಳು ಏನ್ ಮಾಡಿದಾಳೆ, ಆ ರೂಮ್ದು ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಅಲ್ಲಿ ರಿಸೆಪ್ಷನ್ ಹತ್ರ ಬಂದಾಗ ಇವಳು ಏನಂತ ಹೇಳಿದಾಳೆ, ನಮ್ಮ ತಂಗಿ, ಅಕ್ಕ, ತಾಯಿ ಈ ತರ ಒಂದೊಂದು ಹೆಸರು, ನಿದ್ದೆ ಮಾಡ್ತಾ ಇದಾರೆ, ಡಿಸ್ಟರ್ಬ್ ಮಾಡಬೇಡಿ. ನಮ್ಮ ಅಕ್ಕ ನಿದ್ದೆ ಮಾಡ್ತಾ ಇದಾರೆ, ಡಿಸ್ಟರ್ಬ್ ಮಾಡಬೇಡಿ. ನಮ್ಮ ತಾಯಿ ನಿದ್ದೆ ಮಾಡ್ತಾ ಇದಾರೆ, ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇವಳು ಎಸ್ಕೇಪ್ ಆಗ್ಬಿಡ್ತಾಳೆ. ಸೊ ಇವರು ಆಲ್ರೆಡಿ 1 or 2 ಡೇಸ್ಗೆ ಇವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಆಬ್ವಿಯಸ್ಲಿ ನಿದ್ದೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಯಾರು ಡಿಸ್ಟರ್ಬ್ ಮಾಡಿಲ್ಲ ಆ ಹೋಟೆಲ್ ಅಲ್ಲಿ. 2 ಡೇಸ್ ಅಥವಾ 1 or 2 ಡೇಸ್ ಆದ್ಮೇಲೆ ಯಾವಾಗ ಬಾಡಿನಲ್ಲಿ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಇವ್ರಿಗೆ ಡೌಟ್ ಬಂದು ಆ ರೂಮ್ ಬಾಗಿಲು ತೆಗೆದಾಗ ಅಲ್ಲಿ ಸತ್ತಿರುವಂತ ಶವ ಸಿಗುತ್ತೆ. ತಕ್ಷಣ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ನವ್ರು ಆ ಜಾಗಕ್ಕೆ ಬರ್ತಾರೆ. ಬಂದು ನೋಡಿದ್ರೆ ಸತ್ತಿದ್ದಾರೆ. ಅನ್ಯಾಚುರಲ್ ಡೆತ್ ಅಂತಾನೆ ಇವರು ಬರ್ಕೊಂತಾರೆ. ಬೇಸಿಕಲಿ ಆತ್ಮಹತ್ಯೆ ಇರಬಹುದು ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಅಸ್ಯೂಮ್ ಮಾಡಿಕೊಂಡು ಆ ಕೇಸ್ ಮೇಲೆ ಅಷ್ಟೊಂದು ಗಂಭೀರವಾದಂಥ ಯಾವುದೇ ಆರೋಪಗಳು ಬರೋದಿಲ್ಲ. ಇದು ಕೊಲೆ ಅನ್ನೋ ರೀತಿ ಯಾರು ಕೂಡ ಸಂಶಯನೂ ಕೂಡ ಪಡೋದಿಲ್ಲ. ಆ ರೀತಿ ಇರುತ್ತೆ. ಬಟ್ ಇಲ್ಲಿ ಅವರ ಫ್ಯಾಮಿಲಿಯವ್ರಿಗೆ ಒಂದು ವಿಷಯ ಏನು ಗೊತ್ತಾಗುತ್ತೆ ಅಂದರೆ, ಇವಳು ಹಾಕ್ಕೊಂಬಂದಿದ್ದಂಥ ಜ್ಯುವೆಲರಿಗಳೆಲ್ಲ ಏನಾಯಿತು ಅನ್ನುವಂಥ ಕ್ವಶನ್ ಬಂದಿರುತ್ತೆ. ಸೊ ಅದನ್ನು ಇವರು ವಾಯ್ಸ್ ರೈಸ್ ಮಾಡಿರ್ತಾರೆ ಪೊಲೀಸ್ನವ್ರ ಹತ್ರ. ಪೊಲೀಸ್ನವರು ಆ ಟೈಮಲ್ಲಿ ಸೀರಿಯಸ್ ಆಗಿ ತೊಗೊಂಡಿರೋದಿಲ್ಲ. ಫಸ್ಟ್ 1-2 ಕೇಸ್ ಆಗುತ್ತಲ್ಲ, ಅವಾಗ ತೊಗೊಂಡಿರೋದಿಲ್ಲ. ಬಟ್ ಇಲ್ಲಿ ಸೀರೀಸ್ ಆಫ್ ಮರ್ಡರ್ ಮಾಡಿದಳಲ್ಲ ಇವಳು, ಒಂದೇ ಜಾಗದಲ್ಲಿ ಮಾಡಿಲ್ಲ. ಇವಳು ಎಲ್ಲೆಲ್ಲಿ ಮಾಡಿದಾಳೆ, ಒಂದು ಹೊಸಕೋಟೆ, ಒಂದು ಕೋಲಾರ ಪಿಲಿಗ್ರಿಮ್ ಗೆಸ್ಟ್ ಹೌಸು, ಇನ್ನೊಂದು ಕಬ್ಬಾಳಮ್ಮ ಟೆಂಪಲ್ಲು ಸಾತ್ನೂರ್ ಹತ್ರ, ಇನ್ನೊಂದು ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ಲು, ಇನ್ನೊಂದು ಸಿದ್ಧಗಂಗಾ ಮಠ, ಇನ್ನೊಂದು ವೈದ್ಯನಾಥಪುರ ಟೆಂಪಲ್ ಚೌಟ್ರಿ ಮದ್ದೂರ್ ಹತ್ರ, ಇನ್ನೊಂದು ಚೌಟ್ರಿ ನಿಯರ್ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್. ಈ ಥರ ಡಿಫ್ರೆಂಟ್ ಟೆಂಪಲ್ಗಳಿಗೆ ಹೋಗಿ ಅಲ್ಲಿ 4-5 ದಿನ ಇದ್ದು ಇಂಥವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಈ ಡೇಟ್ನ ಫಿಕ್ಸ್ ಮಾಡಿ ಈ ಥರ ಬರಬೇಕು ಅಂತ ಹೇಳಿ ಈ ಒಂದು ರಿಚುವಲ್ ಮಾಡಿಸಿದ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಹೀಗೆ ಸಾಲ್ವ್ ಆಗಿಬಿಡುತ್ತೆ ಅಂತ ಹೇಳಿ ಅವ್ರನ್ನ ನಂಬಿಸಿ ಅವ್ರನ್ನ ಈ ರೀತಿ ಕೃತ್ಯಗಳನ್ನ ಮಾಡ್ತಿದ್ಲು. ಇವಳು ಅಕ್ಟೋಬರ್ 1999 ಯಾವಾಗ ಫಸ್ಟ್ ಮರ್ಡರ್ ಮಾಡಿರ್ತಾಳಲ್ಲ ಹೊಸಕೋಟೆ ಹತ್ರ, ಅದಾದ ನಂತರ ಸುಮಾರು 5 ವರ್ಷ ಯಾವುದೇ ಒಂದು ಮರ್ಡರ್ ಮೇಲೆ ಅಟೆಂಪ್ಟ್ ಕೂಡ ಮಾಡೋದಿಲ್ಲ. ಯಾಕೆ ಅಂತಂದರೆ ಪೊಲೀಸ್ನವರು ಕಂಡಿಡಿದು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸುಮಾರು 5 ವರ್ಷ ಕೂಲಿಂಗ್ ಪೀರಿಯಡ್, ರೆಡಾರಲ್ಲಿ ಯಾರ ಕಣ್ಣಿಗೂ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಅವಳು ಏನು ಮಾಡ್ತಿರ್ತಾಳೆ, ದೇವಸ್ಥಾನದಿಂದ ಮತ್ತೊಂದು ದೇವಸ್ಥಾನ ಈ ಥರ ಬರೀ ದೇವಸ್ಥಾನಗಳನ್ನೇ ಸುತ್ತುತ್ತಾ ಇರ್ತಾಳೆ. ಅಲ್ಲಿ ಕದ್ದಿರುವಂಥ ಆಲ್ರೆಡಿ ಫಸ್ಟ್ ಮರ್ಡರ್ ಮಾಡಿ ಅಲ್ಲಿ ಕದ್ದಿರ್ತಾಳಲ್ಲ ಆ ಜ್ಯುವೆಲರಿನ ಆಲ್ರೆಡಿ ಯಾರಿಗೋ ಒಬ್ರಿಗೆ ಮಾರ್ಬಿಟ್ಟಿರ್ತಾರೆ. ಜ್ಯುವೆಲರಿ ಅಲ್ಲದೆ ಮೊಬೈಲ್ ಫೋನ್ಗಳನ್ನು ಕೂಡ ಅವಳು ಕದ್ಕೊಂಡು ಹೋಗ್ತಿದ್ಲಂತೆ. 2ನೇ ವಿಕ್ಟಿಮ್ ರೇಣುಕಾ ಅಂತ ಹೇಳ್ಬಿಟ್ಟು 22 ವರ್ಷ 2006ರಲ್ಲಿ ಸೆಕೆಂಡ್ ಅಟೆಂಪ್ಟ್ ಮಾಡ್ತಾಳೆ. ಅವರನ್ನು ಕೂಡ ಕೊಲೆ ಮಾಡ್ತಾಳೆ ಕೋಲಾರ ಹತ್ರ. ಅದಾದ ನಂತರ 2007ರಲ್ಲಿ ಮಿಕ್ಕಿದ 5 ಕೊಲೆಗಳನ್ನ ಮಾಡ್ತಾಳೆ. ಇಲ್ಲಿ ಆ 7 ಮರ್ಡರ್ಗಳನ್ನ ಮಾಡಿದಳಲ್ಲ, ಆ 7 ವಿಕ್ಟಿಮ್ಗಳು ದೇವಸ್ಥಾನಕ್ಕೆ ಬಂದಿರುವಂತ ರೀಸನ್ ನೀವು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರ. ಯಾಕಂದ್ರೆ ಪ್ರತಿಯೊಬ್ರು ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಕಷ್ಟಗಳು ಬಂದೇ ಬರುತ್ತೆ. ಅಲ್ಲಿ ಬಂದಂತ 7 ಜನರಲ್ಲಿ ಒಬ್ರಿಗೆ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು, ಇನ್ನೊಬ್ರಿಗೆ ಏನೋ ಒಂದು ಹೆಲ್ತ್ ಇಶ್ಯೂ ಅಂತ ಹೇಳ್ಬಿಟ್ಟು, ಇನ್ನೊಬ್ರಿಗೆ ಮಗು ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು, ಇನ್ನೊಬ್ರಿಗೆ ಲೈಫ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು, ಒಬ್ಬೊಬ್ರು ಒಂದೊಂದು ಸ್ಟ್ರೆಸ್ ಅಲ್ಲಿ, ಒಬ್ಬೊಬ್ರು ಒಂದೊಂದು ಪ್ರಾಬ್ಲಮ್ ಅಲ್ಲಿ ಅಲ್ಲಿ ಬಂದಿದ್ದಾರೆ. ಅಂತವರನ್ನೇ ಟಾರ್ಗೆಟ್ ಮಾಡಿ ಈಕೆ ಕೊಂದಿದ್ದಾಳೆ. ಈಕೆ ಟಾರ್ಗೆಟ್ ಮಾಡಿರುವಂತ ಏಜ್ ಗಳನ್ನ ನೀವು ಕೇಳೋದಾದ್ರೆ, ಇಬ್ರದು 30 ವರ್ಷ, ಒಬ್ರದು 22 ವರ್ಷ, ಇನ್ ಮಿಕ್ಕಿದವರೆಲ್ಲ 55, 60. ಅಂದ್ರೆ ಈ 7 ಜನರಲ್ಲಿ ಅವಳು ಮೋಸ್ಟ್ ಟಾರ್ಗೆಟ್ ಮಾಡಿರುವಂತ ಒಂದು ಏಜ್ ಏನು ಅಂದ್ರೆ 55 and above. ಈಸಿ ಟಾರ್ಗೆಟ್ ಆಗಿತ್ತು ಅವಳಿಗೆ. ಇನ್ನೂ ಕೆಲವು ಕಡೆ ಇನ್ನೂ 2 ಎಕ್ಸ್ಟ್ರಾ ಮರ್ಡರ್ ಮಾಡಿದಾಳೆ. ಬಟ್ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಟೋಟಲ್ 9 ಮರ್ಡರ್ ಮಾಡಿದಾಳೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ. ಈ ಎಲ್ಲ ಮರ್ಡರ್ಗಳನ್ನ ಮಾಡಿದ್ಮೇಲೆ ನೀವು ಕಾಮನ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಎಲ್ಲರ ಹತ್ರನೂ ಚಿನ್ನನ ಕತ್ಕೊಂಡು ಹೋಗಿದ್ದಾಳೆ. ಆ ಚಿನ್ನನ ಒಂದು ಕಡೆ ಸೇಲ್ ಮಾಡಲೇಬೇಕು. ಪೊಲೀಸ್ನವರು ಈ 7 ಮರ್ಡರ್ಗಳನ್ನ ಅನ್ಯಾಚುರಲ್ ಡೆತ್ ಅಂತ ತಗೊಂಡು, ಯೂಶಲಿ ಈ ದೇವಸ್ಥಾನದ ಒಂದು ಜಾಗಗಳಲ್ಲಿ ಯಾರಾದ್ರೂ ಸತ್ತರೆ, ಏನೋ ಒಂದು ಏಜ್ ಆಗಿರೋರು ಸತ್ತರೆ, ಅವ್ರು ಏನ್ ಅನ್ಕೊಂತಾರೆ ಅನ್ಯಾಚುರಲ್ ಡೆತ್. ಕೆಲವರು ಮನಸ್ಸಿಗೆ ಶಾಂತಿ ಸಿಕ್ಕಿಲ್ಲ, ನೆಮ್ಮದಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಆತ್ಮಹತ್ಯೆ ಮಾಡ್ಕೊಂತಾರೆ. ಸೊ ಆ ತರ ಕೇಸ್ಗಳೇ ಜಾಸ್ತಿ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ, ಅಷ್ಟೊಂದು ಡೀಪ್ ಆಗಿ ಹೋಗಿಲ್ಲ. ಸೊ ಹಾಗಾದ್ರೆ ಅವಳನ್ನ ಪತ್ತೆ ಹಚ್ಚಿದ್ ಹೇಗೆ ಅಂತ ನೀವು ಕೇಳೋದಾದ್ರೆ, ಇಟ್ಸ್ ಅ ವೆರಿ ಕೋಇನ್ಸಿಡೆನ್ಸ್. ಯಾಕಂತಂದ್ರೆ ಪೊಲೀಸ್ನವರು ಈ ರೀತಿ ಪತ್ತೆ ಹಿಡಿದ್ರು ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಆಶ್ಚರ್ಯ ಆಗ್ಬೋದು. ಸೊ ಡಿಸೆಂಬರ್ 31, 2007 ಆ ಟೈಮಲ್ಲಿ ಇವಳು ಯಾವುದೋ ಒಂದು ಬಸ್ ಸ್ಟ್ಯಾಂಡಲ್ಲಿ, ಬೆಂಗಳೂರಲ್ಲಿ ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಪಬ್ಲಿಕ್ ಪೀಪಲ್ಗಳಿದಾರಲ್ಲ ಅವರಿಗೆ
ಇವಳು ಮೊಬೈಲ್ನ ಸೇಲ್ ಮಾಡೋದು, ಜ್ಯುವೆಲರಿನ ಸೇಲ್ ಮಾಡೋದನ್ನ ಪ್ರಯತ್ನ ಪಟ್ಟಿರ್ತಾಳಂತೆ. ಅದನ್ನ ಯಾರೋ ಒಬ್ರು ಕಾನ್ಸ್ಟೇಬಲ್ ಅಲ್ಲಿ ನೋಡಿರ್ತಾರೆ. ನೋಡಿದ್ಮೇಲೆ ಒಂದು ಡೌಟ್ ಬಂದು ರಿಪೋರ್ಟ್ ಮಾಡಿದ್ದಾರೆ ವಾಕಿ ಟಾಕಿನಲ್ಲಿ. ಸೊ ಅಲ್ಲಿಗೆ ಬಂದಂತ ಪೊಲೀಸ್ ಇವ್ರನ್ನ ಇವಳನ್ನ ಟಾರ್ಗೆಟ್ ಮಾಡಿ ಕ್ಯಾಚ್ ಮಾಡಿದ್ದಾರೆ. ಕ್ಯಾಚ್ ಮಾಡಿದ ನಂತರ ಅವಳ ಬ್ಯಾಗ್ ಅನ್ನ ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ ಜ್ಯುವೆಲರೀಸ್ಗಳು ಇರ್ತವೆ. ಆ ಜ್ಯುವೆಲರೀಸ್ಗಳು ಇರೋದು ಇಲ್ಲಿ ಸತ್ತೋದವರ ಫ್ಯಾಮಿಲಿನವರು ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಜ್ಯುವೆಲರಿ ಮಿಸ್ಸಿಂಗ್ ಇದೆ ಸತ್ತೋದವರು ದೇಹದಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಮ್ಯಾಚ್ ಮಾಡಿ ನೋಡಿದಾಗ ಈಕೆನೆ ಕಲ್ಪ್ರಿಟ್ ಅಂತ ಗೊತ್ತಾಗುತ್ತೆ. ಈಕೆ ಒರಿಜಿನಲ್ ಹೆಸರು KD ಕೆಂಪಮ್ಮ ಅಂತ ಹೇಳ್ಬಿಟ್ಟು. ಆದ್ರೆ ಈಕೆ ಒರಿಜಿನಲ್ ಹೆಸರನ್ನ ಎಲ್ಲೂ ಬಳಸಿಲ್ಲ. ಬಂದಂತ ವಿಕ್ಟಿಮ್ಗಳಿಗೆ ಒಬ್ಬೊಬ್ಬರ ಜೊತೆಗೆ ಒಂದೊಂದು ಹೆಸರುಗಳನ್ನ ಹೇಳ್ತಿದ್ಲು. ಮಲ್ಲಿಕಾ, ಮತ್ತೊಂದು ಸುಜಾತ, ಅದು ಇದು ಅಂತ ಎಲ್ಲ ಹೇಳ್ಕೊಂಡು. ಈಕೆನ ಅರೆಸ್ಟ್ ಮಾಡಿದ ನಂತರ ಎಲ್ಲೆಲ್ಲಿ ಕೇಸ್ಗಳು ಫೈಲ್ ಆಗಿರುತ್ತೆ ಅಂದ್ರೆ ಸತ್ತವರೆಲ್ಲ ಅಲ್ಲಲ್ಲಿ ಕೇಸ್ ಫೈಲ್ ಆಗಿರುತ್ತಲ್ಲ, ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಬ್ಬೊಬ್ರು ಸತ್ತಿರ್ತಾರೆ ಡಿಫ್ರೆಂಟ್ ಪ್ಲೇಸ್ಗಳಲ್ಲಿ. ಸೊ ಅಲ್ಲಲ್ಲಿ ಕೇಸ್ಗಳು ಫೈಲ್ ಆಗಿರುತ್ತಲ್ಲ, ಅಲ್ಲಿರುವಂತ ಡಿಸ್ಟ್ರಿಕ್ಟ್ ಕೋರ್ಟ್ಗಳೆಲ್ಲ ಈಕೆಗೆ ಇಂಡಿಯಾದಲ್ಲೇ ಫಸ್ಟ್ ಮಹಿಳೆಗೆ ಮರಣ ದಂಡನೆ ಕೊಟ್ಟಿರೋದು ಯಾರಿಗೆ ಅಂತಂದ್ರೆ ಈ KD ಕೆಂಪಮ್ಮಂಗೆ ಅಂತೆ. ಆದ್ರೆ ಆ ಕೇಸ್ ಯಾವಾಗ ಹೈಕೋರ್ಟ್ಗೆ ಹೋಗುತ್ತೋ, ಹೈಕೋರ್ಟ್ಗೆ ಹೋದಾಗ ಒಂದು ಕಾರಣದಿಂದಾಗಿ ಆಕೆಗೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಆಗಿ ಬದಲಾಗುತ್ತೆ ಮರಣದಂಡನೆಯಿಂದ. ಅದು ಏನು ಕಾರಣ ಅಂತಂದ್ರೆ ಆಕೆ ವಿಕ್ಟಿಮ್ಸ್ಗಳನ್ನ ಕರ್ಕೊಂಡೋಗಿ ಒಂದು ಹೋಟೆಲ್ ರೂಮ್ಗಳಾಗಿರ್ಬೋದು, ಯಾರು ಇಲ್ದಿರುವಂತ ಜಾಗದಲ್ಲಿ ಆಗಿರ್ಬೋದು, ಸೈನೈಡ್ ಹಾಕಿ ಕೊಲೆ ಮಾಡ್ತಿರ್ಲಿಲ್ಲ. ಅದನ್ನ ಯಾರು ನೋಡಿಲ್ಲ, ಸಾಕ್ಷಿ ಯಾರು ಇಲ್ಲ ಅನ್ನುವಂತ ಒಂದು ಕಾರಣಕ್ಕೆ ಈಕೆಗೆ ಲೈಫ್ ಟೈಮ್ ಇಂಪ್ರಿಸನ್ ಕೊಡ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಈಕೆಗೆ ಶಿಕ್ಷೆ ಆದ ನಂತರ ಪರಪ್ಪನ ಅಗ್ರಹಾರ ಜೈಲಲ್ಲಿ ಹಾಕಿರ್ತಾರಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಹಾಕಿದ್ದಾಗ ಅಲ್ಲಿ ಪಕ್ಕದ ಸೆಲ್ಲಲ್ಲಿ ಯಾರಿರ್ತಾರಂತೆ ಗೊತ್ತಾ? ಜಯಲಲಿತಾ ಅವರ ಕೊಲೆಗೆ ಒಬ್ರು ಕಾರಣ ಅಂತ ಹೇಳ್ಬಿಟ್ಟು ಒಬ್ರನ್ನ ಅರೆಸ್ಟ್ ಮಾಡಿರ್ತಾರೆ. ಯಾರು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ. ಆ ವಿಡಿಯೋನು ಕೂಡ ನೆಕ್ಸ್ಟ್ ಬರುತ್ತೆ. ಆಕೆ ಜೊತೆಗೆ ತುಂಬಾ ಒಡನಾಟಗಳನ್ನ ಬೆಳೆಸ್ಕೊಂಡು ಫ್ರೆಂಡ್ ಆಗೋದಕ್ಕೆ ಪ್ರಯತ್ನ ಪಡ್ತಾಳಂತೆ. ಆಕೆಗೆ ಏನಾದರೂ ಊಟ ಬೇಕು ಅಂತಂದ್ರೆ ಇವಳೇ ಫಸ್ಟ್ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಆಕೆ ತಂದು ಕೊಡ್ತಿದ್ಲಂತೆ. ಇದನ್ನೆಲ್ಲ ನೋಡಿದ್ಮೇಲೆ ಆಕೆನ ಆ ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಕರೆಂಟ್ಲಿ ಇವಾಗ ಬೆಳಗಾವಿನಲ್ಲಿರುವಂತ ಜೈಲಲ್ಲಿ ಇದ್ದಾಳೆ. ಟೋಟಲ್ 7ರಿಂದ 9 ಮರ್ಡರ್ಗಳನ್ನ ಮಾಡಿದಾಳೆ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಒಂದು ಲೈನ್ ಹೇಳಿದ್ದೆ, ನಂಬಿಕೆ ಇರಲಿ ಆದ್ರೆ ಅಪನಂಬಿಕೆ ಅಥವಾ ಮೂಢನಂಬಿಕೆ ಅನ್ನೋದು ಇರದೇ ಇರಲಿ ಅಂತ ಹೇಳ್ಬಿಟ್ಟು. ಯಾಕೆ ಈ ಮಾತನ್ನ ಹೇಳಿದೆ ಅಂತಂದ್ರೆ, ತುಂಬಾ ಜನ ದೇವಸ್ಥಾನಗಳಿಗೆ ಹೋಗೋದೇ ಒಂದು ಶಾಂತಿ ಸಿಗಲಿ, ಕಷ್ಟಗಳನ್ನ ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಇರುವಂತ ಕಷ್ಟಗಳನ್ನ ದೇವ್ರ ಹತ್ರ ಹೇಳ್ಕೋಬಹುದು, ನಮ್ಗೊಂದು ಪರಿಹಾರ ಸಿಗುತ್ತೆ ಅನ್ನುವಂತ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಒಂದು ಡಿಫ್ರೆಂಟ್ ಫೀಲಿಂಗ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಬಟ್ ಅಲ್ಲಿ ಒಂದಷ್ಟು ಏನಾಗುತ್ತೆ ಅಂತಂದ್ರೆ, ತುಂಬಾ ಇನ್ನೋಸೆಂಟ್ ಪೀಪಲ್ಗಳಿರ್ತಾರೆ. ಅಂದ್ರೆ ಹೊರಗಿನ ಪ್ರಪಂಚವನ್ನ ಒಂದು ಬೇರೆ ಒಂದು ರೀತಿ ನೋಡದೇ ಇರುವಂತ ಎಷ್ಟೋ ಮನಸ್ಥಿತಿ ಇರುವಂತ ತುಂಬಾ ಜನಗಳು ಇದ್ದಾರೆ. ಆ ಕಾರಣಕ್ಕೆ ಏನಾಗುತ್ತೆ, ಅವ್ರುಗಳು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ಗೊತ್ತಾಗೋದಿಲ್ಲ. ಕಷ್ಟಗಳನ್ನ ಯಾರ ಹತ್ರನಾದ್ರೂ ಹೇಳ್ಕೊಂಡ್ಬಿಟ್ರೆ ಮನಸ್ಸು ಹಗುರ ಆಗುತ್ತೆ, ಒಂದು ರೀತಿ ಫ್ರೀ ಅನ್ಸುತ್ತೆ ಅನ್ನೋ ಕಾರಣಕ್ಕೆ ಯಾರಾದ್ರೂ ಕೇಳೋದು ಈಸಿಯಾಗಿ ಹೇಳ್ಕೊಂಡ್ಬಿಡ್ತಾರೆ. ಆ ಒಂದು ತಪ್ಪು 7 ಜನರ ಪ್ರಾಣವನ್ನ ತೆಗಿತು. ದೇವರ ಮುಂದೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ, ಆದರೆ ಮನುಷ್ಯರ ಮುಂದೆ ಹೇಳ್ಕೊಳ್ಳೋದಕ್ಕೂ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಬೇಕು. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಮರಿದೇ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.